ಸಚಿವರಾದ ಬಳಿಕ ಸದ್ಯ ಕುಮಾರಸ್ವಾಮಿಯವರು ಮೊದಲ ಬಾರಿಗೆ ಆಗಮಿಸಿರುವ ದೃಶ್ಯ. ಹಾಗಾಗಿ ಕಾರ್ಯಕರ್ತರು, ಅಪಾರ ಅಭಿಮಾನಿಗಳ ಬಳಗ ಅದ್ದೂರಿಯಾಗಿ ಅವರ ಸ್ವಾಗತ ಮಾಡ್ಕೊಳ್ತಾ ಇರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಅವ್ರನ್ನ ನೋಡ್ಬೇಕು, ಮಾತನಾಡಿಸ್ಬೇಕು, ವಿಶ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅಪಾರ ಜೆಡಿಎಸ್ನ ಕಾರ್ಯಕರ್ತರು, ಕುಮಾರಸ್ವಾಮಿ ಅವರ ಬೆಂಬಲಿಗರು ಆಗಮಿಸಿರುವ ದೃಶ್ಯ. ಜೊತೆಗೆ ಅವ್ರನ್ನ ಅದ್ದೂರಿಯಾಗಿ ಬರ್ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ರು. ಅದರಂತೆ ಅವರ ಆಗಮನ ಕೂಡ ಆಗಿರುವ ದೃಶ್ಯ ಗಮನಿಸ್ತಾ ಇದೀವಿ. ಇವತ್ತು ದೆಹಲಿಯಿಂದ ರಾಜ್ಯಕ್ಕೆ ಆಗಮಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಆಗಮನ ಆಗಿದೆ. ಜೆಡಿಎಸ್ ನಾಯಕರು ಭರ್ಜರಿಯಾಗಿ ಅವ್ರನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ. ಏರ್ಪೋರ್ಟ್ ನಿಂದ ಬರ್ಮಾಡ್ಕೊಂಡಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು. ಸಾದಹಳ್ಳಿ ಟೋಲ್ ಬಳಿ 3,000 ಕಾರ್ಯಕರ್ತರು ಜಮಾವಣೆ ಆಗಿರೋದು ದೃಶ್ಯ ನಾವು ಗಮನಿಸ್ತಾ ಇದೀವಿ. ಬೆಂಬಲಿಗರ ಕಡೆಗೆ, ಜೆಡಿಎಸ್ ಕಾರ್ಯಕರ್ತರ ಕಡೆಗೆ ಕೈ ಬೀಸ್ತಾ ಇರೋದು ಎಚ್.ಡಿ. ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು. ಇಷ್ಟು ದಿನ ಕುಮಾರಸ್ವಾಮಿ ಅವರನ್ನ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅಂತಿದ್ವಿ. ನಂತರ ಅವರು ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರು, ಆಯ್ಕೆ ಆದ್ರು, ಸಂಸದರಾದ್ರು. ಈಗ ಕೇಂದ್ರ ಸಚಿವರಾಗಿದ್ದಾರೆ. ಅಧಿಕಾರ ಸ್ವೀಕರಿಸಿದ ಬಳಿಕ ರಾಜ್ಯಕ್ಕೆ ಆಗಮಿಸಿರೋದ್ರಿಂದ ಸಹಜವಾಗಿ ಜೆಡಿಎಸ್ ಕಾರ್ಯಕರ್ತರಲ್ಲಿ ದೊಡ್ಡ ಮಟ್ಟದ ಸಂಭ್ರಮ ಮನೆ ಮಾಡಿದೆ. ಆ ಸಂಭ್ರಮವನ್ನ ಈ ರೀತಿ ಅಭಿಮಾನಿಗಳು, ಜೆಡಿಎಸ್ನ ಕಾರ್ಯಕರ್ತರು, ನಾಯಕರು, ಮುಖಂಡರು ವ್ಯಕ್ತಪಡಿಸ್ತಾ ಇರುವಂತಹ ರೀತಿ ಇದು. ಒಂದು ಕಡೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇರೋ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅದ್ದೂರಿಯಾಗಿ ಅಪ್ಪ ಮಗ ಕೇಂದ್ರ ಸಚಿವರು, ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅದ್ದೂರಿಯಾಗಿ ಬರ್ಮಾಡ್ಕೊಂಡಿರುವಂತಹ ದೃಶ್ಯ. ಸಹಜವಾಗಿ ಜೆಡಿಎಸ್ ಪಕ್ಷಕ್ಕೆ ಒಂದು ರೀತಿ ಬೂಸ್ಟರ್ ಡೋಸ್ ಇದು. ಬೂಸ್ಟರ್ ಡೋಸ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ, ಯಾವುದೇ ರೀತಿಯ ಅಧಿಕಾರ ಇಲ್ವಲ್ಲಪ್ಪ ಅಂತ ಬೇಸರದಲ್ಲಿದ್ರು ಇಷ್ಟು ದಿನ ಕಾರ್ಯಕರ್ತರು ಅಥವಾ ನಾಯಕರಾದಿಯಾಗಿ. ಬಟ್ ಈಗ ಕೇಂದ್ರ ಸಚಿವರಾಗಿದ್ದಾರೆ. ಹಾಗಾಗಿ ಸಹಜವಾಗಿ ಒಂದು ಮಟ್ಟಿಗೆ ಸಂಭ್ರಮ ಜೆಡಿಎಸ್ ಪಾಳ್ಯದಲ್ಲಿ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾಗಿ ಅದೇ ಸಂಭ್ರಮದಿಂದ ಅವ್ರನ್ನ ಅದ್ದೂರಿಯಾಗಿ ಬರ್ಮಾಡ್ಕೊಂಡಿರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಸಹಜವಾಗಿ ಎದುರಾಳಿಗಳು ಏನೇ ಕಮೆಂಟ್ಗಳನ್ನ ಮಾಡಿದ್ರು ಕೂಡ ಜೆಡಿಎಸ್ ಪಾಳ್ಯದಲ್ಲಿರುವಂತಹ ಸಂಭ್ರಮ, ಒಂದು ರೀತಿಯ ಶಕ್ತಿ ಇದೆಯಲ್ಲ, ಅದು ಮೋಸ್ಟ್ಲಿ ಪದಗಳಲ್ಲಿ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಕಾರ್ಯಕರ್ತರ ಸಂಭ್ರಮ ಇರೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಹೆಚ್ಚು ಕಡಿಮೆ ಏರ್ಪೋರ್ಟ್ ಬಳಿ ಇಷ್ಟು ಜನ ಸೇರಿರೋದು ಅಂದ್ರೆ 3,000ಕ್ಕೂ ಹೆಚ್ಚು ಅಭಿಮಾನಿಗಳಂತೆ, ಅಂದ್ರೆ ಜೆಡಿಎಸ್ನ ಕಾರ್ಯಕರ್ತರು ನಾಯಕರಾದಿಯಾಗಿ ಎಲ್ಲರೂ ಕೂಡ ಜಮಾವಣೆಯಾಗಿ ಅವ್ರನ್ನ ಬರ್ಮಾಡ್ಕೊಂಡಿರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ವಿವಿಧ ಕಲಾತಂಡಗಳು ಕೂಡ ಆಗಮಿಸಿದ್ದನ್ನ ಗಮನಿಸಿದ್ವಿ. ಕಲೆಯ ಅನಾವರಣ ಕೂಡ ಇತ್ತು. ಆ ಮೂಲಕ ಅವ್ರನ್ನ ಬರ್ಮಾಡ್ಕೊಂಡಿರೋದು, ನಮ್ಮ ನಾಡಿನ ಕಲೆಯ ಪ್ರದರ್ಶನ ಮಾಡೋ ಮೂಲಕ ಅವ್ರನ್ನ ಬರ್ಮಾಡ್ಕೊಂಡಿರುವಂತಹ ದೃಶ್ಯ ಬಹಳ ಅನಿವಾರ್ಯ ಇತ್ತು. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗೆ ಹೋಗಿ ಒಳ್ಳೆ ಕೆಲಸ ಮಾಡಿದ್ರಪ್ಪ ಜೆಡಿಎಸ್ನವರು ಅನ್ನುವಂತ ಮಾತು. ಕಾರಣ, ಒಂದು ಪ್ರಾದೇಶಿಕ ಪಕ್ಷ ಉಳಿದುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಪಕ್ಷಕ್ಕಿತ್ತು. ಆ ನಿಟ್ಟಿನಲ್ಲಿ ಎಚ್.ಡಿ. ದೇವೇಗೌಡರಾದಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ತೆಗೆದುಕೊಂಡಂತಹ ನಿರ್ಧಾರ ಬಹಳ ಅದ್ಭುತವಾಗಿತ್ತು. ಆ ಕಾರಣಕ್ಕೆ ಒಂದು ಪ್ರಾದೇಶಿಕ ಪಕ್ಷ ಒಂದು ರಾಜ್ಯಕ್ಕೆ ಎಷ್ಟು ಮಹತ್ವ ಅನ್ನೋದನ್ನ ಸಾಬೀತು ಮಾಡಿದೆ ಜೆಡಿಎಸ್ ಪಕ್ಷ. ಹಾಗಾಗಿ ಈಗ ಕುಮಾರಸ್ವಾಮಿ ಅವರ ಆಯ್ಕೆ ಇದೆಯಲ್ಲ, ಅದೇ ದೊಡ್ಡ ಮಟ್ಟದ ಸಂತೋಷಕ್ಕೆ ಕಾರಣ ಆಗಿತ್ತು. ಅದಾದ ಬಳಿಕ ಕೇಂದ್ರ ಸಚಿವರಾದ ಬಳಿಕ ಆ ಸಂತೋಷ, ಸಂಭ್ರಮ ಇಮ್ಮಡಿಯಾಗಿದೆ. ಹಾಗಾಗಿ ಅವ್ರನ್ನ ಬರ್ಮಾಡ್ಕೊಳ್ತಾ ಇರೋದು ಅದ್ದೂರಿಯಾಗಿ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇತ್ತೀಚೆಗೆ ಜೆಡಿಎಸ್ ಪಕ್ಷದಲ್ಲಿ ಒಬ್ರು ಮಾಜಿ ಸಂಸದರಿಂದ ದೊಡ್ಡ ಮಟ್ಟದ ಮುಜುಗರಕ್ಕೆ ಒಳಗಾಗಿತ್ತು ಈ ಕುಟುಂಬ. ಆ ಮುಜುಗರದಾಚೆಗೂ ಕೂಡ ಕೇಂದ್ರ ಸಚಿವರಾದ ಬಳಿಕ ಅದೆಲ್ಲವನ್ನ ಕೂಡ, ಅಂದ್ರೆ ಒಂದು ರೀತಿ ಡ್ಯಾಮೇಜ್ ಕಂಟ್ರೋಲ್ ಅಂತೀವಲ್ಲ, ಪಕ್ಷಕ್ಕಾಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್, ಆ ಮೂಲಕ ಆಗುವಂತಹ ಪ್ರಯತ್ನ ಅದು ಆಗಿದೆ ಅಂತ ಅನ್ಸುತ್ತೆ. ದೃಶ್ಯ ನೋಡ್ತಾ ಹೋದ್ರೆ ಯಾವುದೇ ಮುಜುಗರ ಇಲ್ಲ, ಬರೀ ಸಂಭ್ರಮ ಮಾತ್ರ ಕಾಣಿಸ್ತಾ ಇದೆ ಜೆಡಿಎಸ್ ಪಕ್ಷದಲ್ಲಿ. ನಿಖಿಲ್ ಕುಮಾರಸ್ವಾಮಿ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಸಹಜವಾಗಿ ಈಗ ಕುಮಾರಸ್ವಾಮಿ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಂತೆ ಬೈ ಎಲೆಕ್ಷನ್ ಆಗುತ್ತೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮುನ್ನೆಲೆಗೆ ತಂದು ಅವ್ರನ್ನ ಸ್ಪರ್ಧೆ ಮಾಡಿಸಲೇಬೇಕು ಅನ್ನುವಂತ ಪಣ ತೊಟ್ಟಂಗೆ ಕಾಣಿಸ್ತಾ ಇತ್ತು.
ಆ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಎಕ್ಸಾಕ್ಟ್ಲಿ ಯಾವ ರೀತಿ ಸಂಭ್ರಮಾಚರಣೆ ಕಾಣಿಸ್ತಾ ಇದೆ? ಶ್ರುತಿ, ಖಂಡಿತವಾಗಿ ಏನು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತ HD ಕುಮಾರಸ್ವಾಮಿ ಅವರು ಇವತ್ತು ರಾಜ್ಯಕ್ಕೆ ಮೊದಲ ಬಾರಿಗೆ ಆಗಮಿಸಿದ್ದಾರೆ. JDS ಕಾರ್ಯಕರ್ತರಲ್ಲಿ ಸಾಕಷ್ಟು ಇದೊಂದು ಹುಮ್ಮಸ್ಸು ಕಾಣಿಸ್ತಾ ಇದೆ. ಇನ್ನ ಏರ್ಪೋರ್ಟ್ ನಲ್ಲಿ ಏನು ಕೋಲಾರ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಆಗಿರ್ಬೋದು, GT ದೇವೇಗೌಡರ ಆಗಿರ್ಬೋದು, ಜೊತೆಗೆ ಕುಮಾರಸ್ವಾಮಿ ಪುತ್ರರಾಗಿರ್ತಕ್ಕಂಥ ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅವ್ರ ಬಳಿ ಕೂಡ ಸಾಕಷ್ಟು ಒಂದು ಸಂಭ್ರಮ ಕಾಣಿಸ್ತಾ ಇದೆ. ಇದು ಒಂದ್ ರೀತಿಯಲ್ಲಿ JDSಗೆ ಇವತ್ತು ಕುಮಾರಸ್ವಾಮಿ ಅವರು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಈ ಒಂದು ಸಂಭ್ರಮವನ್ನ ಆಚರಣೆ ಮಾಡ್ತಾ ಇರುವಂತದ್ದು. ಟೋಲ್ ಬಳಿ ಮತ್ತೆ ಏರ್ಪೋರ್ಟ್ ನಲ್ಲಿ ಸಾವಿರಾರು ಕಾರ್ಯಕರ್ತರು, JDS ಕಾರ್ಯಕರ್ತರು ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಸಾಕಷ್ಟು ರೀತಿಯಲ್ಲಿ ಅದ್ದೂರಿಯಾಗಿ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಇದು ಕುಮಾರಸ್ವಾಮಿ ಅವರು ಇವತ್ತೇನ್ ಬರ್ತಾ ಇದೆ, ಇದನ್ನ ದೊಡ್ಡ ಮಟ್ಟದಲ್ಲಿ JDS ಕಾರ್ಯಕರ್ತರಿಗೆ ಒಂದು ಚೈತನ್ಯ ತುಂಬಬೇಕು ಅಂತ ಹೇಳಿ ಇವತ್ತು ಈ ರೀತಿಯಾದಂತಹ ಸ್ವಾಗತ ಕಾರ್ಯವನ್ನ ಇಲ್ಲಿ ಅರೇಂಜ್ ಮಾಡಿರುವಂತದ್ದು. ಇನ್ನ ಕುಮಾರಸ್ವಾಮಿಯನ್ನ ರಿಸೀವ್ ಮಾಡ್ಕೊಂಡ್ಲೇ ಬಂದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾತಾಡ್ಬೇಕಾದಂತ ಸಂದರ್ಭದಲ್ಲಿ ಹೇಳಿದ್ರು, ಚನ್ನಪಟ್ಟಣದಿಂದನೇ ನಾವು ದೊಡ್ಡ ಮಟ್ಟದಲ್ಲಿ ನಾವು JDS ನ ಮುಂದೆ ನಾವು ತೆಗೆದುಕೊಂಡು ಹೋಗ್ತೇವೆ ಅಂತಕ್ಕಂಥ ಮಾತನ್ನ ಹೇಳುವ ಮೂಲಕ ಮುಂದೆ ಚನ್ನಪಟ್ಟಣದಲ್ಲಿ ನಿಲ್ಬೇಕಾದಂತ ಇಂಗಿತ ಕೂಡ ಅವರು ಇಟ್ಕೊಂಡಿರುವಂತದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಇವತ್ತು ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಬರ್ತಾ ಇದ್ದಂತೆ JDS ಕಾರ್ಯಕರ್ತರಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮ ವಾತಾವರಣ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.